60. Read the following conversation and change the underlined sentence into reported speech or indirect speech. Okay. Naveen, Hemant, did you meet Akash? Hemant, yes, I met him in college yesterday ಅಂತ ಕೊಟ್ಟಿದ್ದಾರೆ. ಸೊ ಇದು ಡೈರೆಕ್ಟ್ ಸ್ಪೀಚ್. ಇದನ್ನ ನೀವು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕು. ದಿಸ್ ಇಸ್ ದ ಕ್ಲೂ ಗಿವನ್. ಓಕೆ. ಹೇಮಂತ್ ರಿಪ್ಲೈಡ್ ದಟ್ he had met him in college, not the yesterday. ಸೊ ಹೇಮಂತ್ ಏನಂತ ರಿಪ್ಲೈ ಮಾಡ್ದ, ಆತ ಅವನನ್ನು ಎಸ್ಟರ್ಡೇ ಮೀಟ್ ಮಾಡ್ದ ಅನ್ನೋದನ್ನ ನೀವು ರಿಪೋರ್ಟೆಡ್ ಅಂತಂದ್ರೆ ಇಬ್ರು ಮಾತಾಡಿರೋದನ್ನ ಈಗ ನಾನು ರಿಪೋರ್ಟ್ ಮಾಡ್ತೀನಿ ಅಥವಾ ನಾನು ಹೇಳ್ತೀನಿ, ಅದು ಏನಾಗತ್ತೆ, ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ. ಓಕೆ. ಸೊ ಹಿಯರ್ ಯು ಹ್ಯಾವ್ ಟು ರೈಟ್ ಹೇಮಂತ್ ರಿಪ್ಲೈಡ್ ದಟ್ he had met him in college yesterday. Okay. Second, Pavitra, hello Kusuma, how are you? Kusuma, hi, I am not feeling well. Kusuma told Pavitra that she was not feeling well. ಯಾವಾಗ್ಲೂ ಇದು ಪಾಸ್ಟ್ ಟೆನ್ಸ್ ಅಲ್ಲೇ ಇರತ್ತೆ ಮಕ್ಕಳೇ. ಓಕೆ. ಶಿ ವಾಸ್ ನಾಟ್ ಫೀಲಿಂಗ್ ವೆಲ್. Kusuma told Pavitra that she was not feeling well. Third one, Chandan, I met Rani last week in Mysore. ನಾನು ರಾಣಿಯನ್ನ ಲಾಸ್ಟ್ ವೀಕ್ ಮೈಸೂರಲ್ಲಿ ಮೀಟ್ ಮಾಡಿದೆ. ರಘು, oh, does she look the same? ಅವಳು ಸೇಮ್ ಹಾಗೆ ಇದ್ದಾಳ? ಚಂದನ್, there is a little bit change in her appearance. Okay. Chandan informed Raghu that he had met Rani last week in Mysore ಅಂತ ಆಗತ್ತೆ. ಓಕೆ. ಸೊ ಇಲ್ಲಿ ಈ ಸೆಂಟೆನ್ಸ್ ನಿಮ್ಗೆ ಬರ್ಬೇಕು ಅಂತಂದ್ರೆ ಚಂದನ್ ರಿಪ್ಲೈಡ್ ರಘು ಅಂತ ಇದ್ರೆ ನೀವು she looked the same ಅಂತ ಬರಿಬಹುದು. ಸೊ ಚಂದನ್ informed Raghu that he had met Rani last week in Mysore. Is it okay? We'll go to the next one. Arati, how much is that camera? ಆ ಕ್ಯಾಮ್ರಾಗೆ ಎಷ್ಟು ಅಂತ ಕೇಳ್ತಿದ್ದಾಳೆ ಆರತಿ. ಹೆನ್ರಿ ಹೇಳ್ತಾನೆ ಇಟ್ಸ್ 13,500. ಆರತಿ ಟೆಲ್ಸ್ ಐ ಥಿಂಕ್ ದಿಸ್ ಒನ್ ವಿಲ್ ಬಿ ಫೈನ್ ಅಂತ ಹೇಳ್ತಾಳೆ. ಓಕೆ. ಆರತಿ ಟೋಲ್ಡ್ Henry that she thought ಆರ್ತಿ ಆಸ್ಕ್ಡ್ ಅನ್ನೋದನ್ನ ಕೇಳಿಲ್ಲ ಅಲ್ವಾ. ಸೊ ಲಾಸ್ಟ್ ಹೇಳಿರೋದನ್ನ ಕೇಳಿದಾರೆ. ಆರ್ತಿ ಟೋಲ್ಡ್ ಹೆನ್ರಿ ದಟ್ ಶಿ ಥಾಟ್ that one would be fine. Okay. So Aarti told Henry that she thought that one would be fine.